ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸಂಕಷ್ಟಿ ಅಲ್ವಾ, ಹಾಗಾಗಿ ನಾವು ಇಲ್ಲೇ ನಮಗೆ ಹತ್ತಿರದಲ್ಲಿರೋ ಸೌತಡ್ಕ ಗಂಟೆ ಗಣಪತಿ ಹತ್ರ ಹೋಗ್ತಾ ಇದೆ. ಇದು ನಿಮಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ರೋಡ್ ಮಧ್ಯದಲ್ಲಿ, ಧರ್ಮಸ್ಥಳದಿಂದ ಒಂದು 14 ಕಿಲೋಮೀಟ್ರ್ ಹೋದ ನಂತರ ಒಂದು 2 ಕಿಲೋಮೀಟ್ರ್ ರೈಟ್ ಸೈಡ್ ಒಳಗೆ ಹೋಗಬೇಕು. ಆವಾಗ ಇದು ಗಣಪತಿ ಸಿಗ್ತದೆ. ಇದು ಬಯಲು ಗಣಪತಿ, ಅಂದರೆ ಇದಕ್ಕೆ ಗರ್ಭಗುಡಿ ಆಗಲಿ ಅಥವಾ ಮೇಲ್ಛಾವಣಿ ಆಗಲಿ ಏನು ಇರೋದಿಲ್ಲ. ಇವತ್ತು ತುಂಬ ಜನ ಇದ್ದಾಗೆ ಕಾಣಿಸ್ತಾ ಇದ್ದಾರೆ. ಮೊದಲೆಲ್ಲ ಅಷ್ಟು ಫೇಮಸ್ ಇರಲಿಲ್ಲ ಈ ದೇವಸ್ಥಾನ. ಇವಾಗ ತುಂಬ ಜನ ಬೆಂಗಳೂರಿಂದ ಎಲ್ಲ ಬಂದವರೆಲ್ಲ, ಧರ್ಮಸ್ಥಳ ಬಂದವರು ಇಲ್ಲಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಜನ ಇವಾಗ ತುಂಬ ಜಾಸ್ತಿ ಆಗಿದ್ದಾರೆ. ತುಂಬ ಕಾರಣಿಕ ಇದೆ ಅಂತ ಹೇಳ್ತಾರೆ ಈ ದೇವಸ್ಥಾನಕ್ಕೆ. ಇಲ್ಲಿ ಎಲ್ಲ ಹರಕೆ ಹೊತ್ಕೊಳ್ತಾರೆ, ಅಂದರೆ ಗಂಟೆ ಕಟ್ಟುವಂಥ ಹರಕೆ. ಹಾಗಾಗಿ ಎಲ್ಲಿ ನೋಡಿದ್ರಲ್ಲೂ ಗಂಟೆ ಕಾಣಿಸ್ತಾರೆ. ಸೌಭಾಗ್ಯದಾಯಕನೇ ಆತಂಕ ಕಳೆಯನ್ನ ಆನೆಯ ಮೋರವನೆ. ಪ್ರಸಾದ ಎಲ್ಲ ಮಾಡ್ಕೊಳ್ಳೋದಾದರೆ ಇಲ್ಲಿ ಕೌಂಟ್ರ್ ಇದೆ. ಇಲ್ಲಿ ಚೀಟಿ ಮಾಡ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಮಾಡಿಸ್ಕೊಳ್ಬೋದು. ಹಾಗೆ ಇವತ್ತು ಸಂಕಷ್ಟ ಆದ ಕಾರಣದಿಂದ ಜನ ಸ್ವಲ್ಪ ಜಾಸ್ತಿ ಇದ್ದಾರೆ. ನೋಡಿ ಎಷ್ಟು ಗಂಟೆ ಕಟ್ಟಿದ್ದಾರೆ ಅಂತ ಹೇಳಿದರೆ ಲೆಕ್ಕವೇ ಮಾಡಲಿಕ್ಕಾಗಲ್ಲ, ಆ ಥರ ಗಂಟೆ ಕಟ್ಟಿದ್ದಾರೆ. ಹಾಗಾದರೆ ಎಷ್ಟು ಪವರ್ಫುಲ್ ಇರ್ಬೋದು ಇಲ್ಲಿಯ ಗಣಪತಿ. ನಾನು ಹಾಗೆ ಒಂದು ಕಾಣಿಕೆ ಹಾಕಿದೆ. ಆಮೇಲೆ ದೇವಸ್ಥಾನ ನೋಡೋಕ್ಕೆ ಒಂದು ಚಂದ, ಮೂರ್ತಿ ಕೂಡ ಅಷ್ಟೇ ತುಂಬ ಸುಂದರ ಆಗಿದೆ. ಮತ್ತು ಈ ಥರ ಓಪನಲ್ಲಿರೋ ಗಣಪತಿ ಎಲ್ಲೂ ಕೂಡ ನಿಮಗೆ ನೋಡೋಕ್ಕೆ ಸಿಗೋದಿಲ್ಲ. ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಬೋದು, ಅಲ್ಲಿ ಅವಲಕ್ಕಿ ಪ್ರಸಾದ ಎಲ್ಲ ಕೊಡ್ತಾರೆ. ಇದು ದೇವಸ್ಥಾನದ ಹಿಂಬದಿಯಿಂದ ನೋಡಿ, ಇಲ್ಲೂ ಜನ ಇದ್ದಾರೆ ಇವತ್ತು. ಎಲ್ಲಿ ನೋಡಿದ್ರಲ್ಲಿ ಗಂಟೆಗಳೇ ಕಾಣಿಸ್ತವೆ ನಮ್ಮ ಕಣ್ಣಿಗೆ. ಆಯಿತು, ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾಗ ಅಲ್ಲೇ ಒಂದು ದನ ನಿಂತಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.